ಆಂಟಿ ಬ್ಲಾಗ್ ನೋಡ್ತಾ ಇದ್ರೆ ನಿಮ್ಮ ಮಗಳು ನಿಮ್ಮ ಗಾಡಿನ ಸೊ ಹಂಗಾಗಿ ನಾನು ನೀಟಾಗಿ ಪಿಕ್ ಮಾಡಿ ಇದಕ್ಕಿದೆ ಕಾಂಬಿನೇಷನ್ ಬೇಕು ಅಂತ ತರ್ಸೋದು ಅಂತ ಹೇಳಿ. ಯಾವ ಹೇರ್ ಕಟ್ ಅಕ್ಕ? ಲೇಯರ್ ಮದುದು ಲೇಯರ್ ಕಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ವ್ಲಾಗನ್ನು ಮಾಡ್ತಾ ಇದ್ದೀವಿ. ಏನು ವ್ಲಾಗ್ ಅಂತ ಅಂದರೆ ಒಂಥರ ಮಿಕ್ಸ್ಚರ್ ವ್ಲಾಗ್. ಇದು ಮಿಕ್ಸ್ಚರ್ ಆಫ್ ಆಲ್. ಹೆಂಗೆ ಅಂತಂದರೆ ಇವತ್ತು ನಾವು ಬೆಂಗಳೂರಿಗೆ ಹೋಗಬೇಕು ಸಂಜೆ. ಫಸ್ಟ್ ಟೈಮ್ ನಿಶಾ ಅಲ್ವಾ ನಾವಿಬ್ಬರು ಒಟ್ಟಿಗೆ ಹೋಗ್ತಾ ಇರೋದು ಬಸ್ಸಲ್ಲಿ. ಅದನ್ನು ಬಸ್ ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ದೀವಿ, ಆಫ್ಟರ್ ಎ ಲಾಂಗ್ ಟೈಮ್ ಹೋಗೋದು. ಸೊ ನಾನು ನಿಶಾ ಒಂದು ಕಡೆ ಹೋಗ್ತಾ ಇದ್ವಿ ಫಾರ್ ಪರ್ಸ್ನಲ್ ವರ್ಕ್. ಅದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಕಡೆ ಹೋಗಬೇಕು. ಸೊ ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ಸಂಡೇ ಆ್ಯಂಡ್ ಪೊಂಗಲ್ ಆಗಿದೆ, ಬ್ರೇಕ್ಫಾಸ್ಟ್ ಎಲ್ಲರೂ ತಿಂದಾಗಿದೆ. ಇವಾಗ ನಾವು ಶೂಟ್ ಮಾಡಬೇಕಿತ್ತು, ಹಂಗಾಗಿ ರೆಡಿ ಆಗ್ತಾ ಇದ್ವಿ. ಬಿಫೋರ್ ದ್ಯಾಟ್ ಕ್ವಿಕ್ಕಾಗಿ ಟಿಕೆಟ್ ಬುಕ್ ಮಾಡಿಬಿಡೋಣ ಅಂತ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಬುಕ್ ಮಾಡ್ತೀನಿ ನೋಡ್ತಾ ಇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ನಂದಿ ಹಾಗೂ ನಿಖಿಲ್ ಅವರು ಬರ್ತಾ ಇದ್ದಾರೆ. ಸೊ ಆನೆಸ್ಟ್ಲಿ ನಾನು ನಿಶಾ ಇಬ್ಬರೇನೆ ನೈಟ್ ಜರ್ನಿ ಈ ಥರ ಬಸ್ಸಲ್ಲಿ. ನಾನು ಬ್ಯಾಂಗ್ಳೂರ್ ಟು ಚೆನ್ನೈ ಬುಕ್ ಮಾಡಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ಪಿಕಪ್ ಇರುತ್ತೆ. ಯೂಶಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದು ಟೆನ್ಷನ್ ಇರುತ್ತೆ, ಅಂದರೆ ಪಿಕಪ್ ಲೇಟ್ ಆಗುತ್ತಾ ಇಲ್ಲ ಡಿಲೇ ಆಗುತ್ತಾ ಬಸ್ಸು, ಆ ಥರ ಎಲ್ಲ. ಬಟ್ ನಾನು ಬುಕ್ ಮಾಡಿರೋದು ಫ್ರೆಶ್ ಬಸ್ ಅಂತ. ಆ ಥರ ಯಾವುದೇ ರೀತಿ ನಂಗೆ ಟೆನ್ಷನ್ ಇಲ್ಲ, ಕನ್ಫ್ಯೂಷನ್ ಇಲ್ಲ. ಯಾಕೆ ಅಂತಂದರೆ ನಂಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಎಲ್ಲ ಡೀಟೇಲ್ಸ್ ಬಂದುಬಿಟ್ಟಿದೆ. ಅಂದರೆ ಬೋರ್ಡಿಂಗ್ ಎಲ್ಲಿ, ಡ್ರಾಪ್ ಎಲ್ಲಿ, ಪಿಕಪ್ ಎಷ್ಟು ಗಂಟೆಗೆ, ಎಲ್ಲ ಡೀಟೇಲ್ಸು, ಎಲ್ಲ ಅಪ್ಡೇಟ್ಸು ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ಕಳಿಸಿರೋದ್ರಿಂದ ಈಸಿಯಾಗಿ ಆರಾಮಾಗಿ ನಾನು ಇವಾಗ ಹೋಗ್ತಾ ಇದ್ದೀನಿ ಬೋರ್ಡಿಂಗ್ ಪಾಯಿಂಟಿಗೆ. ಸೊ ಚಲೋ ಹೋಗೋಣ. ಗೈಸ್, ನಾವಿವಾಗ ರೀಚ್ ಆಗಿದ್ದೀವಿ. ಇದೇ ನಮ್ಮ ಫ್ರೆಶ್ ಬಸ್. ನಮ್ಗಂತೂ ಬೋರ್ಡಿಂಗ್ ಪಾಯಿಂಟ್ನ ಫೈಂಡ್ ಮಾಡೋದು ಸೂಪರ್ ಈಸಿ ಅಂತ ಅನ್ಸ್ತು. ನಿಶಾ, ನಿಂಗೆ ಹೆಂಗೆ ಅನಿಸ್ತಾ ಇದೆ? ಹೌದು, ಕರೆಕ್ಟು. ನೋಡು ಬಸ್ ಎಷ್ಟು ಮಾಡರ್ನ್ ಆಗಿದೆ, ಹಾಗೆ ಫ್ರೆಶ್ ಆಗಿದೆ. ಸೊ ಹೋಗೋದೊಂದೇ. ಕಮ್ ಲೆಟ್ಸ್ ಗೋ ಟು ಚೆನ್ನೈ. ಇಸ್ಕೋ ನಂದು ಅವಳಿಗೆ ಕೊಟ್ಬಿಡಿ. ಈಸ್ಗಳೇ ಆಕ್ಚುಲಿ ನಾನು ಇವಾಗ ಸೀಟರ್ ಬುಕ್ ಮಾಡಿದ್ದೆ, ಬರುವಾಗ ಸ್ಲೀಪರ್ನ ಬುಕ್ ಮಾಡಿದ್ದೀನಿ. ಎರಡೂ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಈ ಒಂದು ಫ್ರೆಶ್ ಬಸ್ಸಲ್ಲಿ ಒಂದು ಥಾಟ್ಫುಲ್ ಒಂದು ಥಿಂಗ್ ಇದೆ, ಫೀಚರ್ ಇದೆ. ಏನಪ್ಪ ಅಂತಂದರೆ ಪಿಂಕ್ ಸೀಟ್ ಅಂತ. ಆ್ಯಕ್ಚುಲಿ ಪಿಂಕ್ ಕಲರಲ್ಲಿ ಏನಿರಲ್ಲ, ಪಿಂಕ್ ಸೀಟ್ ಅಂತ. ಸೊ ಅದನ್ನ ಒಬ್ರು ವಿಮೆನ್ ಬುಕ್ ಮಾಡಿದ್ರು ಅಂತಂದ್ರೆ ನೆಕ್ಸ್ಟ್ ಸೀಟು ಕೂಡ ವುಮೆನ್ಗೆ ಅಂತಾನೆ ರಿಸರ್ವ್ ಆಗುತ್ತೆ. ಸೊ ದಟ್ ವುಮೆನ್ ಸೇಫ್ಟಿನ ಸೆಕ್ಯೂರ್ ಮಾಡಲಿಕ್ಕೆ ಅಂತ ಅದೊಂದು ಥಾಟ್ಫುಲ್ ಆಗಿ ಫೀಚರ್ ಮಾಡ್ಕೊಂಡಿದ್ದಾರೆ ಈ ಒಂದು ಫ್ರೆಶ್ ಬಸ್ಸಲ್ಲಿ. ಆ್ಯಂಡ್ ಆಲ್ಸೋ ನೈಟ್ ಟೈಮ್ ಏನಾದರೂ ಸೋಲೋ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಹೆಣ್ಮಕ್ಳಿಗೆ ಸೇಫ್ಟಿ ಪರ್ಪಸ್ಸು ಒಂದೊಳ್ಳೆ ಥಾಟ್ ಅಂತಲೇ ಹೇಳ್ಬೋದಲ್ವಾ ನಿಶಾ? ಹೌದು. ಸೊ ಯಾರು ಒಬ್ರು ಬರ್ತಿದ್ರೆ ಭಯ ಪಟ್ಟೆ ಆರಾಮಾಗಿ ಬರ್ಬೋದು. ಯಾಕಂದರೆ ವಿಮೆನ್ ಪಕ್ಕ ವಿಮೆನ್ ಕುತ್ಕೊಂಡಾಗ ಅದೊಂದು ಸೆಕ್ಯೂರ್ ಫೀಲಿಂಗ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಒಂದು ಪಿಂಕ್ ಸೀಟ್ ಅನ್ನೋ ಒಂದು ಥಾಟ್ನ ಇಟ್ಟಿದ್ದಾರೆ. ಇವಳು ಆಗ್ಲೇ ತಿಂದಾಕ್ಬಿಡ್ಲೇನೋ ತಿನ್ನಲ್ಲ, ಹೊಟ್ಟೆ ಎಸ್ಬಿಟ್ಟಿದ್ದು ತಿಂದಾಯ್ತು. ತಿಂದೇ ಇಲ್ಲ. ತಿನ್ನೋಣ. ಈ ನೋಡಿ ಬಸ್ ತಿಮ್ಮನೆ ಮಾಡೋರು. ಎಸ್, ಒಂದು ವಾಟರ್ ಬಾಟಲ್ ಕೂಡ ಕೊಟ್ಟಿದ್ದಾರೆ. ತಿನ್ನಮ್ಮ, ಹೊಟ್ಟೆ ನನಗೆ ಹಸ್ದೋಯ್ತು, ಖಾಲಿ. ಫಸ್ಟ್ ಪ್ಯಾಸೆಂಜರ್ ಹತ್ತಿದೀವಿ ಇವಾಗ. ಯಾರಿಲ್ಲ ಗೈಸ್ ಬಸ್ಸಲ್ಲಿ. ಈಗೆಲ್ಲ ನೆಕ್ಸ್ಟ್ ಮೆಜೆಸ್ಟಿಕಲ್ಲೆಲ್ಲ ಹತ್ಕೋತಾರೆ. ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಸ್ನ್ಯಾಕ್ಸ್ ಕೊಟ್ಟರೆ ನೈಸ್ ಫೀಲಿಂಗ್ ಆಗುತ್ತೆ. ಹಾಗೆ ರೈಡ್ ಕೂಡ ಪ್ರೀಮಿಯಂ ಆಗಿರುತ್ತೆ. ಸೀಟ್ ಎಲ್ಲ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ? ಲೈಟಿಂಗು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ. ಹಾಗೆ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ಈ ಥರ ಲಿಟಲ್ ಥಿಂಗ್ಸ್ ಜರ್ನಿ ಮಾಡುವಾಗ ಫೀಲ್ಸ್ ಲಕ್ಸುರಿಯಸ್ ಆ್ಯಂಡ್ ಪ್ರೀಮಿಯಂ ಥರ ಫೀಲ್ ಆಗುತ್ತೆ. ಸೊ ಇದನ್ನ ಇವಾಗ ತಿನ್ನೋಕೆ ಸ್ಟಾರ್ಟ್ ಮಾಡುವ. ನನಗೆ ಫ್ರೆಶ್ ಬಸ್ ಬಗ್ಗೆ ಏನು ಇಷ್ಟ ಆಗಿದ್ದು ಅಂತಂದರೆ ಅವರ ಫ್ರೆಶ್ ಬಸ್ ಪ್ರಾಮಿಸ್ ಅಂತ. ಏನಪ್ಪಾ ಅಂತಂದ್ರೆ ಅವರು ಜಸ್ಟ್ ಮನಿಗೆ ಮಾತ್ರ ವ್ಯಾಲ್ಯೂ ಮಾಡಲ್ಲ, ನಿಮ್ಮ ಟೈಮ್ಗೂ ಕೂಡ ವ್ಯಾಲ್ಯೂ ಮಾಡ್ತಾರೆ. ಬಸ್ ಏನಾದರೂ ಡಿಲೇ ಆಯಿತು ಅಂತ ಅಂದರೆ ಅವರು ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಾರೆ. ಹೌ ಕೂಲ್ ಇಸ್ ದ್ಯಾಟ್ ಗೈಸ್? ಒಳ್ಳೆ AC ಐತೆ, ಮಲ್ಕೊಳ್ಳುವ ಅನ್ನೋ ಫೀಲು. ಇವಳಂತೂ ಚೆನ್ನಾಗಿ ತಿಂದು. ಇವಾಗ ನೆಕ್ಸ್ಟ್ ಎಲ್ಲಿ ಊಟಕ್ಕೆ ಡ್ರಾಪ್ ಮಾಡ್ತಾರೆ, ಐ ಮೀನ್ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ಪಚ್ಕೊಳ್ಳೋದೇನೆ.
ಎಸ್ ಗೈಸ್, ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ಕಣ್ಣು ಬಿಟ್ಟರೆ ಚೆನ್ನೈಯಲ್ಲಿ ಇರಬೇಕು. ಹಂಗೆ ಅಂತ ಊಟಕ್ಕೆ ಹೋಟ್ಲಿಗೆ ಹಾಕಲಿ ಅಂತ ಬಸ್ಸಿಗೆ ಚೆನ್ನಾಗೈತೆ ಅಂದರೆ ಹೋಟ್ಲಿಗೆ ಚೆನ್ನಾಗಿದೆ. ಕಣ್ಣು ಮುಚ್ಚಿದ್ರೆ ನಿದ್ದೆ. ಅಕ್ಕ ಒಂದ್ಸಲ ಏನು ಮಾಡಿಲ್ಲ ಗೊತ್ತಾ, ಮೈಸೂರಲ್ಲಿ ಮಲಗಿದ್ರೆ ತಿರುಪತಿಲಿ ಇದ್ದಿದ್ಲು, ಹಂಗಿವಾಗ ಒಂದು ಹಿಡ್ಕೊಂಡು ಹೇಳ್ತಾ ಇರ್ತಾಳೆ. ಬೆಂಗಳೂರಲ್ಲಿ ಮರಿಕೊಂಡ್ರೆ ನೆಕ್ಸ್ಟ್ ಚೆನ್ನೈ ಎಲ್ಲ ದೊಡ್ಡಿರ್ತಾಳೆ. ಸೊ ನೋಡುವ, ಮಲಗಿರ್ತೀನಿ ಗೈಸ್, ನೀವು ಇಲ್ಲೇ ಇರಿ. ಬೆಳಗ್ಗೆ ಎದ್ದೇಳ್ತೀನ, ಮಧ್ಯದಲ್ಲಿ ಎದ್ದೇಳ್ತೀನ ನೋಡಿ. ಸರಿ, ಗುಡ್ ನೈಟ್. ಸೊ ಇವಾಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಚೆನ್ನೈಲೆಲ್ಲ ಕೆಲಸ ಮುಗಿಸಿ ಮತ್ತೆ ಬಂದು ಇವಾಗ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಮೈಸೂರಿಗೆ ಹೊರಡಬೇಕು. ಸೊ ಏನಂತಂದರೆ ನಾವು ಚೆನ್ನೈಯಲ್ಲಿ ಹೋಗಿದ್ದು ಆನೆಸ್ಟ್ಲಿ ಹೇಳಬೇಕು ಅಂತಂದರೆ ಎಷ್ಟು ಸ್ಮೂತ್ ಆ್ಯಂಡ್ ಕಂಫರ್ಟಬಲ್ ಜರ್ನಿ ಆಗಿತ್ತು ಗೊತ್ತಾ. ಅದು ಓವರ್ನೈಟ್ ಹೋದ್ವಿ ಅನ್ನೋದೇ ಅನಿಸ್ಲಿಲ್ಲ ನಮಗೆ ಬಸ್ಸಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಜರ್ನಿ. ನೀವೇನಾದ್ರು ಕ್ವಿಕ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದಿಲ್ಲ ಅಂತಂದರೆ, ಗೇಟ್ವೇ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ, ಐ ಡೆಫಿನೆಟ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ ಫ್ರೆಶ್ ಬಸ್ನ ಒಂದ್ಸಲ ಯೂಸ್ ಮಾಡಿ ಟ್ರಾವೆಲ್ ಮಾಡಿ ಅಂತ. ಇಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ವುಮೆನ್ ಸೇಫ್ಟಿ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಟೋಟಲಿ ಆನ್ ಟೈಮ್. ಫ್ರೆಶ್ ಬಸ್ ಮೇಕ್ಸ್ ಯುವರ್ ಟ್ರಾವೆಲ್ ಫೀಲ್ ಫ್ರೆಶ್ ಅಂತಲೇ ಹೇಳ್ಬೋದು. ಹೇಳಿ ಏನಾದರೂ ನಿಶಾ ರವೀಂದ್ರ. ಚೂರು ಹಿಂದೆ ಹೋಗು. ಏನಿಲ್ಲ, ಕ್ಯಾಮ್ರಾದಲ್ಲಿ ದೂರದಿಂದನೇ ಕಾಣಿಸ್ತಾ ಇದೆಯಾ? ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಹೇಳು. ಮಾಡಿಸ್ತಾ ಇದ್ದೀನಿ ನಾನು. ಸೊ ಒಂದು ಫೆಬ್ರವರಿ, ಲಾಸ್ಟ್ ಫೆಬ್ರವರಿಲಿ ಮಾಡಿಸಿದ್ದು. ನಾನು ಯಾವುದೋ ರೀಸನ್ಗೆ ಬಿಟ್ಟಿದ್ದೆ ಅಲ್ಲೇ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಸೊ ಇವತ್ತು ಅಲ್ಲೇ ಮಾಡಿಸ್ತಾ ಇದ್ದೀವಿ. ಸೊ ಚೈತ್ರಕ್ಕನ ಕೈಯಲ್ಲೇ ಮಾಡಿಸ್ತಾ ಇದ್ದೀವಿ. ನೋಡಿ ಅವ್ರ ಕೈ ನೋಡಿ 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 ನೋಡಿ. ಸೊ ಇವ್ರು ಇಲ್ಲಿ ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ, ಹಾಗೆ ಅಲ್ಲಿ ಅವರು ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಮೇನ್ ನಾನು ಮಾಡಿಸ್ಬೇಕು ಅಂತ ಬಂದಿದ್ದು, ನನ್ನ ಬಿಟ್ಟು ಇವರಿಬ್ಬರು ಮಾಡಿಸ್ಕೋತವ್ರೆ. ವಾವ್, ಹಿಂಗೆ ಬಿಟ್ಬಿಡಿ, ಚೆನ್ನಾಗಿದೆ. ಹಿಂಗೆ ಬಿಟ್ಬಿಡಿ, ಚೆನ್ನಾಗಿದೆ. ಹೇರ್ ಕಟ್ ನಡೀತಾ ಇದೆ. ಅಕ್ಕ ಯಾವ ಹೇರ್ ಕಟ್ ಅಕ್ಕ ಮಾಡ್ತಾ ಇರೋದು? ಲೆಂತ್ ತೆಗಿತಾ ಇಲ್ಲ ಅಕ್ಕ. ಅಕ್ಕ ಯಾರೇ ಬಂದ್ರು ಲೆಂತ್ ತೆಗಿಯಲ್ಲ, ಅವ್ರಿಗೆ ಉದ್ದ ಇಷ್ಟ. ಅದಕ್ಕೆ ಎಲ್ಲರೂ ಉದ್ದ ಬಿಟ್ಕೋಬೇಕು ಅಷ್ಟೇ. ಬಿಟ್ಕೋಬೇಕು. ನಾನು ಬರೀ ಫ್ರಂಟ್ ಮಾತ್ರ ಶಾರ್ಟ್ ಮಾಡಿಸಿದ್ದೀನಿ. ಲೆಂತ್ ಒಂದಿಷ್ಟಿಷ್ಟು ಉದ್ದ ಹೋಗೈತೆ ಅಷ್ಟೇ. ಆಮೇಲೆ ಕುಡಿತೀನಿ. ಈಗ ಇವಳ ಹೇರ್ ಕಟ್ ನಡೀತಾ ಇದೆ. ಅಕ್ಕ ಹೆಂಗ್ ಮಾಡಿ ಅಂದ್ರೆ ಒಂದ್ಸಲ ಇಷ್ಟು ಮಾಡಿಸಿದ್ಲು, ನಿಧಿಮಾ ಕಟ್ಟು ಹಂಗ್ ಮಾಡ್ಬಿಡಿ ಅಕ್ಕ. ನಾವೇ ಬೇಡ್ಕೊಂಡ್ರು ಅಕ್ಕ ಮಾಡಲ್ಲ. ಮುಖ ತೋರ್ಸು. ಇಲ್ಲಿ ಹೆಂಡತಿ ಮಾಡಿಸ್ಕೊತಾ ಇದಾರೆ, ಇಲ್ಲಿ ಗಂಡ ಮಾಡಿಸ್ಕೊತಾ ಇದಾರೆ. ಆಯ್ತಾ? ಯಾವ ಕಟ್ಟು? ಯಾವ ಕಟ್ ಅಂತ ಹೇಳಿ? ಯಾವ ಹೇರ್ ಕಟ್ ಅಕ್ಕ? ಲೇಯರ್. ಮದುದು ಲೇಯರ್ ಕಟ್ ಗೈಸ್. ಅಕ್ಕ ಹೇರ್ ಕಟ್ ಮಾಡಲ್ಲ. ಯಾವ ಥರ ಮಾಡ್ತಾರೆ ಅಂದರೆ, ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಥರ ಮಾಡ್ತಾರೆ. ನಂದು ಯಾವ ಕಟ್ ಅಕ್ಕ? ಫ್ರಂಟ್ ಲೇಯರು, ಹಿಂದೆ ಡೀಪು, ಈ ಥರ ಇದೆ. ಆಂಟಿ ವ್ಲಾಗ್ ನೋಡ್ತಾ ಇದ್ರೆ, ನಿಮ್ಮ ಮಗಳು ನಿಮ್ಮ ಗಾಡಿನ ಅವ್ರ ಫ್ರೆಂಡಿಗೆ ಕೊಟ್ಟು ತಗೊಂಡೋಗಿ ಟಚ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾಳೆ. ದಯವಿಟ್ಟು ಈ ವ್ಲಾಗ್ನ ನೋಡ್ಲೇಬೇಕು ನೀವು. ಬಂದು ಬೈತೀರ ಗೊತ್ತು ನನಗೆ, ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಬೇಕು. ನೀವಿಲ್ಲ ಅಂತ ಸಿಕ್ದವ್ರಿಗೆ ಗಾಡಿ ಕೊಟ್ಟವಳೆ. 2 ದಿನ 3 ದಿನ ತಗೊಂಡೋಗಿ ಎಲ್ಲೋ ನಿಲ್ಸಿದ್ಲು. ಆಂಟಿ ಗಾಡಿ ಎಲ್ಲಿ ಅಂತ ಕೇಳಿದ್ರೆ, ಬಿಡು ಅಲ್ಲೇ ಐತೆ ಅಂತ ಕೇರ್ಲೆಸ್ ಆಗಿ ಆಂಟಿ ಹೊಸ ಗಾಡಿ ಕೊಟ್ಟು, ನೀನು ಆಂಟಿಗೆ ಹಳೆ ಗಾಡಿ ಕೊಟ್ಟಿರೋದು. ಸೊ ನೋಡಿ, ಈ ತರ ಮಾಡಿದಾಳೆ. ನಿಮ್ ಗಾಡಿ ಟಚ್ ಆಗಿ ಫುಲ್ ಹಿಂದಗಡೆ ಎಲ್ಲ ಇದಾಗಿದೆಯಂತೆ. ಫಸಿನೋ ಹೇಳ್ತಾ ಇದೀನಿ ಫಸಿನೋ 8047 ಗಾಡಿ ನಂಬರು. ಒಳ್ಳೆ ಕಲರ್ ನೋಡ್ಬಿಟ್ಟು ಮಾಡಿಸು ಅಂತ ಹೇಳ್ತಾ ಇದಾರೆ. ಸರಿ, ನಾನು ನೆಕ್ಸ್ಟ್ ಟೈಮಿಂದ. ಸೊ ನಮ್ದು ನಿಧು ವಸ್ತ್ರದಲ್ಲಿ ಏನು ಸ್ಯಾರೀಸ್ ಬರುತ್ತಲ್ಲ, ಸೊ ಅದೆಲ್ಲ ನಾವೇ ಇದೇ ಕಲರ್ ಬೇಕು ಅಂತ ಹೇಳಿ, ಇದೇ ಡಿಸೈನ್ ಬೇಕು ಅಂತ ಹೇಳಿ ನಾವು ಮಾಡಿಸೋದು. ಸೊ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಈ ಕಲರ್ ಮಾಡಿಸು ಅಂತ.
ನೋಡಿಬಿಟ್ಟು ಮಾಡಿಸು ಅಂತ. ಆ್ಯಂಡ್ ಆಲ್ಸೋ ನಮ್ಮ ಪೇಜಲ್ಲಿ ತುಂಬ ಜಾಸ್ತಿ ಇಷ್ಟಪಡೋದೆ ಡಾರ್ಕ್ ಕಲರ್ಸು ಜಾಸ್ತಿ ಇಷ್ಟಪಡೋದು. ಸೊ ಹಾಗಾಗಿ ನಾನು ನೀಟಾಗಿ ಪಿಕ್ ಮಾಡಿ ಇದಕ್ಕಿದೆ ಕಾಂಬಿನೇಷನ್ ಬೇಕು ಅಂತ ತರಿಸೋದು. ಇವಾಗ ಏನು ಈ ರೀತಿ ರೆಡಿಯಾಗಿದ್ದೀನಿ ಅಂದರೆ ಒಂದು ಮದುವೆ ಇತ್ತು, ಒಂದು ಮದುವೆ ಮುಗಿಸ್ಕೊಂಡು ಇವಾಗ ವಾಪಸ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾನು, ನಂದೀಶ್, ನಿಖಿಲ್ ರವೀಂದ್ರ ಅವರು ಹಾಗೂ ನಿಶಾ ರವೀಂದ್ರ ಅವರು. ಸೊ ನನ್ನ ಹೇರ್ ಕಟ್ ಹೇಗಿದೆ ಗೈಸ್ ನೋಡಿ. ನಂದು ಏನಾಗಿತ್ತು ಲಾಸ್ಟ್ ಟೈಮ್ ಈ ನೀರಿಂದ ಸ್ವಲ್ಪ ಇದು ಕಾರಲ್ಲ ಏನು ಗೂಡ್ಸ್ ಗಾಡಿ, ನೀರಿಂದ ಸ್ವಲ್ಪ ನಂದು ಕೂದಲು ತಿನ್ನಿಂಗ್ ಆಗ್ಬಿಟ್ಟಿತ್ತು ಕೆಳಗಡೆ ಬಾಟಮಲ್ಲಿ ಮಾತ್ರ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಚಾಪ್ ಮಾಡಿಸಿ ಸ್ವಲ್ಪ ಶಾರ್ಟೇ ಆಗಿದೆ. ಸೊ ದಟ್ಸ್ ಓಕೆ, ಪರವಾಗಿಲ್ಲ. ಮೇಂಟೈನ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಹಾಗಾಗಿ ಸ್ವಲ್ಪ ಕಲರ್ ಇದ್ದಿದ್ದು ಸ್ವಲ್ಪ ಎಲ್ಲ ಚಾಪ್ ಚಾಪ್ ಆಗಿಬಿಟ್ಟಿದೆ. ಹೇಗಿದೆ ಆಮೇಲೆ ನೀಟಾಗಿ ತೋರಿಸ್ತೀನಿ.